ಒಂದು ಮನೆ ಕಟ್ಟಬೇಕಂದ್ರೆ ಏನೆಲ್ಲ ಕಷ್ಟಪಡ್ತಾರೆ ಜನಗಳು ಅಲ್ವಾ. ಏನೇನೋ ಹರಕೆ ಹೊತ್ಕೋತಾರೆ, ಸಾಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇನ್ನೊಂದು ಕಡೆ ಹೇಳ್ಬೇಕಂತಂತಂದರೆ, ಅದರಲ್ಲೂ ಈಗಿನ ಕಾಲದಲ್ಲಿ ಒಂದ್ಸಲಿ ಮದುವೆ ಆದಮೇಲೆ ಸೊಸೆ ಅಥವಾ ಮಗ ಆಗಲಿ ಅಪ್ಪ ಅಮ್ಮನ ಜೊತೆ ಹೇಳೋಕ್ಕೆ ಇಷ್ಟಪಡಲ್ಲ, ಬೇರೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಆ ಕಾಲದಲ್ಲಿ ತನ್ನ ಮಾವನ ಆಸೆ ನೆರವೇರಲಿ ಅಂತ ಸೊಸೆ ತನ್ನ ತಲೆನೇ ಕತ್ತರಿಸ್ಕೊಂಡು ತ್ಯಾಗ ಮಾಡಿಕೊಂಡ್ರು. ಕಾರಣ ಯಾಕಂದರೆ ಈ ಜಾಗನ ಕಟ್ಟೋಕ್ಕಾಗಲಿಲ್ಲ. ಈ ಜಾಗ ಯಾವುದಪ್ಪ ಅಂತ ಕೇಳ್ತೀರಾ? 1537ನೇ ಇಸ್ವಿನಲ್ಲಿ ನಮ್ಮ ಕೆಂಪೇಗೌಡರು ಕಟ್ಟಿಸಿದ ಬೆಂಗಳೂರಿನ ಪೇಟೆ, ಈಗೇನು ಬೆಂಗಳೂರು ಫೋರ್ಟ್ ಅಂತ ಕರೀತಾರೆ. ಅವ್ರಿಗೆ ಪೇಟೆ ಅಥವಾ ಈ ಕೋಟೆನ ಕಟ್ಟಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಆದರೆ ದಕ್ಷಿಣದ ಬಾಗಿಲು ಎಷ್ಟು ಕಟ್ಟಿದ್ರೂ ಅದು ಬಿದ್ದೋಗ್ತಾಯಿತ್ತು, ನಿಂತ್ಕೊತಾ ಇರಲಿಲ್ಲ. ಏನಕ್ಕೆ ಅಂತ ಕೇಳಿದಾಗ ಅವರು ಈ ಕೋಟೆ ಕಂಪ್ಲೀಟ್ ಆಗಬೇಕಂದ್ರೆ ಮಾನವ ಬಲಿ ಕೊಡಬೇಕು ಅಂತ. ಅದಕ್ಕೆ ಕೆಂಪೇಗೌಡರು ಇಷ್ಟಪಡ್ತಿರ್ಲಿಲ್ಲ, ಮಾನವ ಬಲಿ ಎಲ್ಲ ಕೊಡೋದು ಬೇಡ ಅಂತ. ಆಗ ಅವ್ರ ಆಸೆ ನೆರವೇರಲಿ ಅಂತ ಅದನ್ನು ತಿಳಿದಿದ್ದ ಅವ್ರ ಸೊಸೆ ಲಕ್ಷ್ಮಮ್ಮ ಅಂತ ಒಂದಿನ ದಕ್ಷಿಣದ ಬಾಗಿಲಿಗೆ ಬಂದು ಖಡ್ಗ ತೊಗೊಂಡು ಅವ್ರ ತಲೆಯನ್ನು ಕತ್ತರಿಸ್ಕೋತಾರೆ. ಆ ರೀತಿ ಅವ್ರು ಮಾಡ್ಕೊಂಡ್ಮೇಲೆ ಈ ಕೋಟೆ ಕಂಪ್ಲೀಟ್ ಮಾಡೋಕ್ಕಾಯ್ತು ನಮ್ಮ ಕೆಂಪೇಗೌಡರಿಗೆ. ಅದಕ್ಕೋಸ್ಕರ ಅವ್ರ ತ್ಯಾಗನ ನೆನೆಸ್ಕೊಂಡು ಈಗಲೂ ಕೋರಮಂಗ್ಲಲ್ಲಿ ತ್ಯಾಗಿ ಲಕ್ಷ್ಮಮ್ಮ ಅಂತ ಅವ್ರದ್ದೊಂದು ದೇವಸ್ಥಾನ ಕಟ್ಟಿಸಿದ್ದಾರೆ ಕೆಂಪೇಗೌಡರು. ಪ್ರೇಕ್ಷಕರೇ, ನಾನಿವತ್ತು ಬೆಂಗಳೂರಿನ ಪೇಟೆ ಅಂದರೆ ಬೆಂಗಳೂರಿನ ಕೋಟೆ ಅಥವಾ ಬೆಂಗಳೂರು ಫೋರ್ಟ್ ಏನಂತಾರೆ ಅಲ್ಲಿದ್ದೀನಿ. ಇದು 1537ನೇ ಇಸ್ವಿಲಿ ಕೆಂಪೇಗೌಡರು ಕಟ್ಟಿದ್ದು. ಸುಮಾರು ಇದು ಒಂದು ರೇಡಿಯಸ್ ಬಂದು 1 ಕಿಲೋಮೀಟ್ರ್ ಇತ್ತು. ಬಟ್ ಅದನ್ನು ಬ್ರಿಟಿಷರು 1791ರಲ್ಲಿ ಕ್ಯಾಪ್ಚರ್ ಮಾಡಿದಾಗ ಅದನ್ನು ತುಂಡಾಗಿ ಕತ್ತರಿಸಿ ಕಾಲೇಜು, ನಾವೇನು ನೋಡ್ತೀವಿ ಕೆಂಪೇಗೌಡ ಕಾಲೇಜು, ವಿಕ್ಟೋರಿಯಾ ಆಸ್ಪತ್ರೆ, ಈ ಸ್ಕೂಲ್ಸು, ಬೇರೆ ಆಫೀಸ್ಗಳನ್ನ ಕಟ್ಟಿದ್ರು. ಇದ್ರ ಬಗ್ಗೆ ನೀವು ಕೋಟೆ ಎಂಟ್ರ್ ಆಗ್ತಿದ್ದಾಗೆ ಈ ರೀತಿ 150 ವರ್ಷದ ಗಣೇಶನ ದೇವಸ್ಥಾನ ನೋಡ್ಬೋದು. ಮಣ್ಣಿನ ಕೋಟೆ ಆಗಿದ್ದು. ಇದನ್ನು 1761ರಲ್ಲಿ ಹೈದರ್ ಅಲಿ ಇದನ್ನು ಈ ಥರ ಕಲ್ಲುಗಳು ಹಾಕಿ ಕೋಟೆ ಮಾಡಿದ್ರು. ಈ ಕೋಟೆಯಲ್ಲಿ ಒಟ್ಟು 9 ಬಾಗಿಲಿತ್ತು. ಬಟ್ ಈಗ ಉಳ್ಕೊಂಡಿರೋದೇ 2 ಬಾಗಿಲು. ವಿಶೇಷತೆ ಏನು ಅಂದರೆ, ಇದನ್ನು ಕೆಂಪೇಗೌಡರು ಕಟ್ಟಿದಾಗ ಸುತ್ತಲೂ ನೀರು ಬಿಟ್ಟಿದ್ರು. ನೀರು ಅಂತಂದರೆ ಈ ಕಳ್ಳರುಗಳು ಅಥವಾ ಎನಿಮೀಸ್ಗಳು ಅಟ್ಯಾಕ್ ಮಾಡದೇ ಇರಲಿ ಅಂತ. ಹಾಗೂ ಇದ್ರ ಬಾಗಿಲೇನಿದೆ ಇದು ಕೋಟೆ ಬಾಗಿಲು, ಇದು ಪ್ಯೂರ್ ಟೀ ಕುಡ್ಡಲ್ಲಿ ಮಾಡಿರೋದು, ತುಂಬ ಶಕ್ತಿಶಾಲಿ. ಅದಕ್ಕೆ ನೀವು ಚೂಪಾಗಿರೋ ಶಾರ್ಪ್ ಐಟಮ್ಸ್ ನೋಡ್ಬೋದು. ಏನಕ್ಕೆ ಅಂದರೆ ಕಳ್ಳರು ಯಾರು ಅಟ್ಯಾಕ್ ಮಾಡಬಾರ್ದು ಅಂತ. ಹಾಗೆ ಈ ಕೋಟೆಯಲ್ಲಿ ಒಟ್ಟು 7 ಕಾರಾಗೃಹ ಇದೆ, ಜೈಲು. 200 ಜನ ಪ್ರಿಸನರ್ಸ್ ಅಥವಾ ಕಳ್ಳರನ್ನ ಬಂಧಿಸ್ಬೋದಾಗಿತ್ತು. ನೋಡಿ, ಎಂಟ್ರೆನ್ಸ್ ಒಂದು ಬಾಗಿಲು, ಅದಾದಮೇಲೆ ಇಲ್ಲೇನು ಬಾಗಿಲಿದೆ, ಇದೊಂದು ಬಾಗಿಲು. ಈಗೇನು ನೋಡ್ತಿದ್ದೀರಾ ಇದೇ ನೋಡಿ, ಅದು ಕಾರಾಗೃಹ. ಇದರೊಳಗೆ ಇಡ್ತಾಯಿದ್ರು ಕಳ್ಳರನ್ನ ಅಥವಾ ಬಂಧಿತರುಗಳನ್ನ ಟಿಪ್ಪು ಸುಲ್ತಾನ್ ಕಾಲದಲ್ಲಿ. ನೀವೇನು ಅಲ್ಲಿ ಸಣ್ಣದೊಂದು ಕಿಂಡಿ ನೋಡ್ತಿದ್ದೀರಾ, ಅಲ್ಲಿಂದ ದಿನಸಿಗಳು ಕೊಡೋರು. ಆಗಿನ ಕಾಲದಲ್ಲಿ ಅವರೇ ಅಡುಗೆ ಮಾಡ್ಕೋಬೇಕಾಗಿತ್ತು. ಈಗಿನ ಪ್ರಿಸನ್ಗಳಲ್ಲಿ ಕಳ್ಳರುಗಳಿಗೆ ಊಟ ಹಾಕ್ತಾರೆ, ಆ ಥರ ಊಟ ಅವ್ರಿಗೆ ಯಾರಿಗೂ ಆಗ್ತಾ ಇರಲಿಲ್ಲ. ಅವ್ರಿಗೇನಿದ್ರು ದಿನಸಿ ಕೊಡ್ತಾಯಿದ್ರು, ಅವ್ರ ಅಡುಗೆ ಅವರೇ ಮಾಡ್ಕೊಂಡು ತಿನ್ನಬೇಕಾಗಿತ್ತು. ಇದೇನು ನೋಡ್ತಿದ್ದೀರಾ, ASI ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅಂತ ನೋಡಿ ಹೇಗಿದೆ. ನಾವೇನಿವತ್ತು ನೋಡ್ತಾ ಇದ್ದೀವಿ, ಇದಿಷ್ಟು ಬರೀ 40% ಮಾತ್ರ, ಅಥವಾ 40% ಇಲ್ಲ ಅನ್ಬೋದು. ದೊಡ್ಡದು 1 ಕಿಲೋಮೀಟ್ರ್ ಸುತ್ತಳ್ತಾ ಇದ್ದಿದ್ದು ಕೋಟೆನ ಈಗ ಹೊಡೆದಾಕಿ ಬ್ರಿಟಿಷ್ನವರು ಇಷ್ಟು ಮಾತ್ರ ಉಳಿಸಿದ್ದಾರೆ. ನೀವೇನಿಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಬಾಗಿಲಿತ್ತು ನೋಡಿ, ಇಲ್ಲಿ ಹುಕ್ಸ್ ಇದೆಯಲ್ಲ, ಇಲ್ಲಿ ಬಾಗಿಲು ಇತ್ತು. ಇದು ಯಾವಾಗಲೂ ಕ್ಲೋಸ್ ಮಾಡಿರೋರು. ಈ ಕಳ್ಳರು ಅಥವಾ ಅಟ್ಯಾಕ್ ಮಾಡೋರು ಬಂದರೆ ಇದರೊಳಗಿಂದ ಬರಲಿ ಅಂತ. ಇದನ್ನು ದ ಡೆತ್ ಟ್ರ್ಯಾಪ್ ಅಂತ ಕರೆಯೋರು. ಯಾಕಂದರೆ ಈ ರೀತಿ ಬಂದರೆ ಅಲ್ಲೆಲ್ಲ ಸೋಲ್ಜರ್ಸ್ ನಿಂತಿರೋರೆಲ್ಲ ಅವರೆಲ್ಲ ಬಾಣ ಹೊಡೆದು ಉಡಾಯಿಸ್ಬಿಟ್ಟಿರೋರು. ಅದಕ್ಕೆ ಇದನ್ನು ಡೆತ್ ಟ್ರ್ಯಾಪ್ ಅಂತ ಕರಿತಾ ಇದ್ರು. ಈ ಜಾಗದಲ್ಲಿ ಹಾರ್ಡ್ ಪ್ರಿಸನರ್ಸ್ ಅಂದರೆ ಏನು ಅಂದರೆ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಪ್ರಿಸನ್ ಅಂತ ಕರೀತಾರಲ್ಲ, ಅಂಥವ್ರನ್ನ ಇಡ್ತಾಯಿದ್ರು ಈ ಜಾಗದಲ್ಲಿ. ಒಳಗೆ ಏನೂ ಕಾಣಲ್ಲ, ಎಷ್ಟು ಚಿಕ್ಕದಾಗಿದೆ.
ನೋಡಿ ಗಣೇಶನ ದೇವಸ್ಥಾನದ ಒಳಗಡೆ ಹಿಂಗಿದೆ. ಪೂಜೆ ಮಾತ್ರ ಇಲ್ಲ, ಇಲ್ಲಿಗೆ ಮಾತ್ರ ಹೂವು ಇಟ್ಟಿದ್ದಾರೆ. ಅದನ್ನು ನೋಡಿದ್ದೀನಿ, ಹೂವು ಕುಂಕುಮ ಏನು ಕಾಣ್ತಾ ಇಲ್ಲ. ನೋಡಿ ಇದರಲ್ಲಿ ಹಾಕಿದ್ದಾರೆ ಬೇಗೂರು ದೇವಾಲಯದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಬೆಂಗಳೂರು ನಗರದ ಉಲ್ಲೇಖನ ಇದೆ. ಆ ದೇವಸ್ಥಾನದ ವಿಡಿಯೋ ಹಾಕ್ತೀನಿ. ಅಲ್ಲಿ ಪಂಚಲಿಂಗೇಶ್ವರ 5 ಥರ ಲಿಂಗಗಳನ್ನು ನೋಡ್ಬೋದು ಬೇಗೂರಲ್ಲಿರೋದು.